ನಮಸ್ಕಾರ ಎಲ್ರಿಗೂ. ನಿನ್ನೆಯಿಂದ ISL ಅಂದರೆ ಇಂಡಿಯನ್ ಸೂಪರ್ ಲೀಗ್ ಸ್ಟಾರ್ಟ್ ಆಗಿದೆ. ಇದು ಫುಟ್ಬಾಲ್ ಲೀಗ್ ಆಗಿದೆ. ಈಗ ಇದು ಇಂಡಿಯಾದಲ್ಲಿ ನಡೆಯೋದಾಗಿದೆ. ಹಾಗೆ ಇದು 12ನೇ ಎಡಿಷನ್ ಕೂಡ ಆಗಿದೆ ಈ ಸಲ ಶುರು ಆಗಿರೋದು. ಇನ್ನು ನಿನ್ನೆ ಫಸ್ಟ್ ಈ ಈ ಸೀಸನಲ್ಲಿ ಒಟ್ಟು 14 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ. ಕರ್ನಾಟಕದಿಂದ ಬೆಂಗಳೂರು FC ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸುನಿಲ್ ಛೇತ್ರಿ ಅವರು ಲೀಡ್ ಮಾಡ್ತಾ ಇದ್ದಾರೆ. ಗುರುವಿನಂದ್ ಸಂಧು ಅವರು ಇಂಡಿಯನ್ ಫುಟ್ಬಾಲ್ ಗೋಲ್ ಕೀಪರ್, ಇಲ್ಲೂ ಕೂಡ ಗೋಲ್ ಕೀಪರ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಿನ್ನೆ ಫಸ್ಟ್ ಮ್ಯಾಚು ಮೋಹನ್ ಬಾಗಾನ್ ವರ್ಸಸ್ ಕೇರಳ ಬ್ಲಾಸ್ಟರ್ಸ್ ಇತ್ತು. ಇದರಲ್ಲಿ ಮೋಹನ್ ಬಾಗಾನ್ ಅವರು 2-0 ಕೇರಳ ಮೇಲೆ ಗೆದ್ದರು ಅಂತ ಹೇಳ್ಬೋದು. ಜೆಮಿ ಮ್ಯಾಕ್ಲಿನ್ ಅವರು 36ನೇ ನಿಮಿಷದಲ್ಲಿ, ಹಾಗೆ ಕೊನೆಯಲ್ಲಿ ಟಾಮ್ ಆಡ್ರನ್ ಅವರು 7 ಮಿನಿಟ್ಸ್ ಎಕ್ಸ್ಟ್ರಾ ಟೈಮಲ್ಲಿ ಒಂದು ಗೋಲ್ ಹೊಡೆದ್ರು ಅಂತ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಮೋಹನ್ ಬಾಗಾನ್ ಅಂತ ಹೇಳ್ಬೋದು. ಇನ್ನು ನಿನ್ನೆ ಎರಡನೇ ಮ್ಯಾಚ್ ಇತ್ತು. ಇದರಲ್ಲಿ ಗೋವಾ ವರ್ಸಸ್ ಇಂಟರ್ ಕಾಶಿ ಇತ್ತು. ಸೊ ಇದರಲ್ಲಿ ಇದು ಮ್ಯಾಚ್ ಡ್ರಾ ಆಯಿತು ಅಂತ ಹೇಳ್ಬೋದು. ಗೋವಾದವ್ರು 1 ಗೋಲ್, ಹಾಗೆ ಇಂಟರ್ ಕಾಶಿ ಅವರು 1 ಗೋಲ್ ಹೋದರು. ಡೇಜನ್ ಡ್ಯಾಚಿವಿಕನ್ ಅವರು ಪೆನಾಲ್ಟಿ ಹೊಡೆದ್ರು 84ನೇ ನಿಮಿಷದಲ್ಲಿ. ಹಾಗೆ ಇಂಟರ್ ಕಾಶಿಯಲ್ಲಿ ಪ್ರಶಾಂತ್ ಅನ್ನೋರು 45 ನಿಮಿಷ ಪ್ಲಸ್ 2 ಮಿನಿಟ್ಸ್ ಎಕ್ಸ್ಟ್ರಾ ಟೈಮಲ್ಲಿ 1 ಗೋಲ್ ಹೊಡೆದಿದ್ರು. ಓವರಾಲ್ ಆಗಿ ಈ ಮ್ಯಾಚ್ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ISL ನೋಡೋದಾದರೆ ಇದು 12ನೇ ಎಡಿಷನ್ ಆಗಿದೆ ಅಂತ ಹೇಳ್ಬೋದು. ಬೆಂಗಳೂರು ಕೂಡ ಒಂದು ಸಲ ಗೆದ್ದಿದೆ ಅಂತ ಹೇಳ್ಬೋದು. ಇನ್ನು ಟಾಪ್ ಗೋಲ್ ಸ್ಕೋರರ್ ಬಂದುಬಿಟ್ಟು ಸುನಿಲ್ ಛೇತ್ರಿ ಅವರೇ ಇದ್ದಾರೆ. 74 ಗೋಲ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು 2018-19ನೇ ಸೀಸನಲ್ಲಿ ಫೈನಲಿಸ್ಟ್ ಕೂಡ ಆಗಿದ್ರು ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಸೀಸನ್ ಚಾಂಪಿಯನ್ ಮೋಹನ್ ಬಾಗಾನ್ ಆಗಿರೋದು. ಅವರಿಗೆ ಫಸ್ಟ್ ಮ್ಯಾಚ್ ಇತ್ತು. ಅವರು ಒಳ್ಳೆ ಫಾರ್ಮ್ನ ಕಂಟಿನ್ಯೂ ಮಾಡಿದ್ದಾರೆ. ಒಳ್ಳೆ ಟೀಮ್ ಕೂಡ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಇಶ್ಯೂಸ್ ಎಲ್ಲ ಇತ್ತು, ಲೈಕ್ ಇಂಡಿಯನ್ ಫುಟ್ಬಾಲ್ ಫೆಡರೇಷನ್ನು, AFI ಎಲ್ಲ, ಅದೆಲ್ಲ ಕ್ಲಿಯರಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಒಂದು ಲೋ ಬಜೆಟಲ್ಲಿ ನಡೀತಾ ಇದೆ ಈ ಸಲ. ಯಾಕಂದರೆ ಫ್ರಾಂಚೈಸಿ ಎಲ್ಲ ಪ್ಲೇಯರ್ಸಿಗೆ ಸ್ವಲ್ಪ ಅವ್ರದ್ದು ಫೀ ಕಮ್ಮಿ ಮಾಡ್ಕೊಳೋಕ್ಕೆಲ್ಲ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು ಲಾಸಲ್ಲಿರೋದ್ರಿಂದ. ಹಾಗೆ ಬ್ರಾಡ್ಕಾಸ್ಟರ್ ಎಲ್ಲ ಸಿಗದೆ ತುಂಬ ಅತಿ ಕಮ್ಮಿ ಬೆಲೆ ಬ್ರಾಡ್ಕಾಸ್ಟಿಂಗ್ಗೆ ಕೂಡ ಸೇಲ್ ಆಗಿದೆ ಅಂತ ಹೇಳ್ಬೋದು. ಇದು ಒಂದು ಇಂಡಿಯನ್ ಫುಟ್ಬಾಲಿಗೆ ಮುಂದೆ ಬರಬೇಕಂದ್ರೆ ಈಗ ಲೀಗ್ಗಳು ತುಂಬ ಹಿಟ್ ಆಗಬೇಕಾಗತ್ತೆ. ಜನರು ಒಂದು ಪ್ರೀತಿ ಬೆಂಬಲ ಕೂಡ ಕೊಡಬೇಕಾಗತ್ತೆ ಫುಟ್ಬಾಲ್ ಪ್ರೇಮಿಗಳು ಇದಕ್ಕೆ ಅಂತ ಹೇಳ್ಬೋದು. ಇನ್ನು ಬೆಂಗಳೂರಲ್ಲೂ ಕೂಡ ಕೆಲವೊಂದು ಮ್ಯಾಚಸ್ ಇರುತ್ತೆ ಕಂಠೀರವ ಸ್ಟೇಡಿಯಮಲ್ಲಿ. ಕೇವಲ 100-200 ರೂಪಾಯಿಗೆಲ್ಲ ಟಿಕೆಟ್ ಸಿಗುತ್ತೆ ಅಂತ ಹೇಳ್ಬೋದು. ಆಸಕ್ತರು ಕೂಡ ನೋಡಿ ಸಪೋರ್ಟ್ ಮಾಡ್ಬೋದು ಬೆಂಗಳೂರು ಟೀಮ್ ಅಂತ ಹೇಳ್ತಾ ಈ ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.